ಸ್ನೇಹಿತರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಜಯ್ ಮೋಹನ್ ಸಿಂಗ್ ಬಿಸ್ಟ್ ಆಲಿಯಾಸ್ ಯೋಗಿ ಆದಿತ್ಯನಾಥ್ ಮತ್ತೆ ಮೋದಿ ಶಾ ಸೇರಿದಂತೆ ಇತರ ಕೇಂದ್ರ ಬಿಜೆಪಿ ನಾಯಕರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಅಸೆಂಬ್ಲಿಯಲ್ಲಿ ತಮ್ಮ ಬುಲ್ಡೋಜರ್ ನೀತಿಯನ್ನ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೇವಲ ನೌಕರಿಗಾಗಿ ನಾನು ಇದನ್ನು ಮಾಡ್ತಾ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಇದು ಪ್ರತಿಷ್ಠೆಯ ಹೋರಾಟ ಅಲ್ಲ, ನನಗೆ ಪ್ರತಿಷ್ಠೆ ಬೇಕಾದ್ರೆ ನನ್ನ ಮಠದಲ್ಲಿ ನನಗೆ ಹೆಚ್ಚು ಸಿಗ್ತದೆ ಅಂತ ಅವರು ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಂತೆ ಇತ್ತು. ಇದೊಂಥರ ಹೇಗಿದೆ ಅಂದ್ರೆ 2016ರಲ್ಲಿ ನೋಟ್ ಬ್ಯಾನ್ ವಿರುದ್ಧ ಪ್ರತಿಪಕ್ಷಗಳು ಮೋದಿ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ರು. ಆಗ ಮೋದಿ ಅವರು ನನಗೆ ಬೇರೆ ಯಾವುದರ ಚಿಂತೆ ಕೂಡ ಇಲ್ಲ, ಅರೆ ಹಮ್ ತೋ ಫಕೀರ್ ಆದ್ಮಿ ಹೇ, ಜೋರ ಲೇಕೆ ಚಲ್ ಪಡೆಂಗೆ ಜಿ ಅಂತ ಹೇಳಿದ್ರು. ಈ ರೀತಿ ಯೋಗಿ ಅವರು ಕೂಡ ಹೇಳಿದ ಹಾಗೆ ಇತ್ತು. ಆದರೆ ಯೋಗಿ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ತಮ್ಮದೇ ಹೈಕಮಾಂಡ್ ಮತ್ತೆ ಪಕ್ಷದ ಸಹೋದ್ಯೋಗಿಗಳಿಗೆ ಹೇಳಿದ ಹಾಗೆ ಕಾಣ್ತಾ ಇತ್ತು. ವಿಧಾನ ಪರಿಷತ್ನ ಮತ್ತೊಂದು ದೃಶ್ಯ ಬಹಳ ವಿಚಿತ್ರವಾಗಿದೆ. ನಜಲ್ ಪ್ರಾಪರ್ಟೀಸ್ ಸಾರ್ವಜನಿಕ ಉದ್ದೇಶಗಳಿಗಾಗಿ ನಿರ್ವಹಣೆ ಮತ್ತೆ ಬಳಕೆ ಈ ಮಸೂದೆಯನ್ನ ಆಯ್ಕೆ ಸಮಿತಿಗೆ ಕಳಿಸಿದ ನಂತರ ಯೋಗಿ ಅವರ ವಿರುದ್ಧ ಬಂಡಾಯ ಎದ್ದಿದ್ದ ಕೇಶವ್ ಪ್ರಸಾದ್ ಮೌರ್ಯ ಮತ್ತೆ ಬ್ರಿಜೇಶ್ ಪಾಠಕ್ ಅವರು ಕೈ ಕುಲುಕ್ತಾ ಇರುವಂತಹ ಒಂದು ಹ್ಯಾಂಡ್ ಶೇಕ್ ಮಾಡ್ತಾ ಇರುವಂತಹ ವಿಡಿಯೋ ಇದೆ. ಕೌನ್ಸಿಲ್ ಸದಸ್ಯರಾಗಿದ್ದ ಯುಪಿ ಬಿಜೆಪಿ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರು ಈ ಮಸೂದೆಯನ್ನ ಸಮಿತಿಗೆ ಕಳಿಸಬೇಕು ಅಂತ ಒತ್ತಾಯಿಸಿದ್ರು. ಮಸೂದೆ ಅಂಗೀಕಾರ ಆಗಬೇಕಾಗಿರೋದು ಯೋಗಿ ಸರ್ಕಾರದ ಪರ್ಟಿಕ್ಯುಲರ್ಲಿ ಯೋಗಿ ಅವರ ಕನಸಾಗಿತ್ತು. ಹಿಂದಿನ ದಿನ ಅಸೆಂಬ್ಲಿ ಮಸೂದೆಯನ್ನ ಅಂಗೀಕರಿಸಿತ್ತು. ಆದರೆ ಇಬ್ಬರು ಬಿಜೆಪಿ ಶಾಸಕರಾದ ಸಿದ್ಧಾರ್ಥನಾಥ್ ಸಿಂಗ್ ಮತ್ತೆ ಹರ್ಷವರ್ಧನ್ ಬಾಜ್ಪೇಯಿ ಮತ್ತೆ ಅವರ ಮಿತ್ರ ಪಕ್ಷವಾದ ನಿಷಾದ್ ಪಕ್ಷದ ಶಾಸಕರು ಆಕ್ಷೇಪಣೆಯನ್ನ ಎತ್ತುವ ಮೂಲಕ ಯೋಗಿ ಅವರನ್ನ ಮುಜುಗುರಕ್ಕೆ ಈಡು ಮಾಡಿದ್ರು. ಯೋಗಿ ಅವರು ಇವರಿಗೆ ಮಣಿದು ಕೊನೆಗೆ ಮಸೂದೆಯನ್ನ ಆಯ್ಕೆ ಸಮಿತಿಗೆ ಕಳಿಸೋದಕ್ಕೆ ಅವಕಾಶವನ್ನು ನೀಡಬೇಕಾಯಿತು. ಇದರರ್ಥ ಈ ಮಸೂದೆಯ ಮೇಲಿನ ಸುಗ್ರೀವಾಜ್ಞೆ ರದ್ದಾಗಲಿಕ್ಕಿದೆ. ಸರ್ಕಾರಿ ಸ್ವಾಮ್ಯದ ಭೂಮಿಯನ್ನ ಖಾಸಗಿ ಒಡೆತನಕ್ಕೆ ಪರಿವರ್ತಿಸುವುದನ್ನ ಮೂಲಭೂತವಾಗಿ ತಡೆಯುವ ಸುಗ್ರೀವಾಜ್ಞೆಯನ್ನು ಬದಲಾಯಿಸಲು ಈ ಮಸೂದೆಯನ್ನು ತರಲಾಗಿತ್ತು. ಈ ಮಸೂದೆಯನ್ನ ವಿರೋಧಿಸ್ತಾ ಇರುವ ಬಿಜೆಪಿ ಶಾಸಕರು ತಮ್ಮದೇ ಸರ್ಕಾರದ ಈ ಕ್ರಮ ನಜಲ್ ಭೂಮಿಯಲ್ಲಿ ವಾಸವಾಗಿರುವಂತಹ ಬಡವರಿಗೆ ತೊಂದರೆಯಾಗಲಿದೆ ಅಂತ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಪಾರ ಪ್ರಮಾಣದ ಭೂಮಿಯನ್ನ ವಶಪಡಿಸಿಕೊಂಡಿರುವ ಭೂಮಾಫಿಯಾಕ್ಕೆ ಇದರಿಂದ ಯಾವ ರೀತಿಯ ಲಾಭ ಆಗಲಿದೆ ಎನ್ನುವುದನ್ನು ಅವರು ಹೇಳ್ತಾ ಇಲ್ಲ. ಮಾರ್ಚ್ನಲ್ಲಿ ಸುಗ್ರೀವಾಜ್ಞೆ ತಂದಾಗ ಈ ಶಾಸಕರು ಮೌನವಾಗಿದ್ರು, ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ವಿಡಿಯೋ ಇದೆ. ಇದರಲ್ಲಿ ಆದಿತ್ಯನಾಥ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಕೈ ಮುಗಿತಾರೆ. ಮೋದಿ ಮತ್ತೆ ಶಾ ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು ಕೂಡ ಸುಮ್ಮನೆ ನಿಂತುಕೊಂಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ಯೋಗಿ ಮತ್ತೆ ಮೋದಿ ಗ್ಯಾಂಗ್ ಮಧ್ಯೆ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಯೋಗಿ ಕತೆ ಯುಪಿಯ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರ ಕಥೆಯಂತೆಯೇ ಆಗ್ತದೆಯೋ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಮಾತಾಡ್ತೀನಿ ನಾನು ಚರಣೈವರ್ ನಟ್. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ದಿವಂಗತ ಕಲ್ಯಾಣ್ ಸಿಂಗ್ ಅವರು 1999ರಲ್ಲಿ ಯುಪಿಯ ಸಿಎಂ ಆಗಿದ್ದಾಗ ಎದುರಿಸಿದ ಪರಿಸ್ಥಿತಿಯನ್ನ ಯೋಗಿ ಅವರು ಈಗ 2024ರಲ್ಲಿ ಎದುರಿಸ್ತಾ ಇದ್ದಾರೆ. ಗಮನಾರ್ಹ ಸಾಮ್ಯತೆಗಳಿವರ ಮಧ್ಯೆ. ಇಬ್ಬರು ಹಿಂದೂ ಹೃದಯ ಸಾಮ್ರಾಟ್ಗಳು. ಒಬ್ಬರು ಕ್ಷತ್ರಿಯ ಸಮುದಾಯದ ನಾಯಕ, ಇನ್ನೊಬ್ಬರು ಹಿಂದುಳಿದ ವರ್ಗಕ್ಕೆ ಸೇರಿದ ಲೋತ್. ಇಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಕೂಸುಮರಿಗಳು, ಹಿಂದುತ್ವದ ಪೋಸ್ಟರ್ ಬಾಯ್ಗಳು. ಕಲ್ಯಾಣ್ ಸಿಂಗ್ ಅವರು ಬಿಜೆಪಿಯ ಒಳಗಿಂದಲೇ ಬಂಡಾಯವನ್ನ ಎದುರಿಸಿದ್ರು ಮತ್ತು ಯೋಗಿ ಕೂಡ ಒಳಗಿಂದಲೇ ಈಗ ಆಂತರಿಕ ದಾಳಿಗೆ ಒಳಗಾಗ್ತಾ ಇದ್ದಾರೆ. ರಾಜನಾಥ್ ಸಿಂಗ್, ಕಲ್ರಾಜ್ ಮಿಶ್ರಾ ಮತ್ತೆ ಲಾಲ್ಜಿ ಟಂಡನ್ ಅವರು ವಾಜಪೇಯಿ ಅವರ ಬಣದ ಜೊತೆಗೆ ಸೇರಿಕೊಂಡು ಕಲ್ಯಾಣ್ ಸಿಂಗ್ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲು ಬಂಡಾಯದ ಗುಂಪನ್ನು ಮುನ್ನಡೆಸಿದ್ರು. 25 ವರ್ಷಗಳ ನಂತರ ಈಗ ಹೈಕಮಾಂಡ್ ಆಶೀರ್ವಾದದ ಜೊತೆಗೆ ಮೌರ್ಯ ಮತ್ತೆ ಪಾಠಕ್ ಮತ್ತು ಪಕ್ಷದ ಇತರ ನಾಯಕರು ಯೋಗಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ನಿಷಾದ್ ಪಕ್ಷ ಮತ್ತೆ ಅಪ್ನಾ ದಳದಂತ NDA ಮೈತ್ರಿ ಪಕ್ಷಗಳು ಯೋಗಿ ಸರ್ಕಾರದ ನೀತಿಗಳನ್ನು ಟೀಕಿಸೋದಕ್ಕೆ ಆರಂಭಿಸಿದ್ದೇವೆ. ಯೋಗಿ ಕ್ಯಾಬಿನೆಟ್ನಲ್ಲೇ ಸಚಿವರಾಗಿದ್ದ ಸಂಜಯ್ ನಿಷಾದ್ ಅವರು ಯೋಗಿ ಆದಿತ್ಯನಾಥರ ಬುಲ್ಡೋಸರ್ ಕ್ರೌರ್ಯದ ವಿರುದ್ಧ ಮಾತನಾಡಿದ್ರು. ಈಗ ಯೋಗಿಗೆ ಎಂತ ಸಂಕಷ್ಟ ಎದುರಾಗಿದೆ ಅಂದ್ರೆ ಬಿಜೆಪಿ ಹೈಕಮಾಂಡ್ನ ಆಶೀರ್ವಾದ ಹೊಂದಿರುವ ತಮ್ಮದೇ ಸಚಿವರನ್ನ ಕೂಡ ವಜಾ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಲೋಕಸಭೆಯ ಫಲಿತಾಂಶದ ನಂತರ ಕೇಂದ್ರ ಸಚಿವೆ ಅಪ್ನಾ ದಳದ ಅನುಪ್ರಿಯ ಪಟೇಲ್ ಅವರು ಯೋಗಿ ನೇತೃತ್ವದ ಸರ್ಕಾರದ ವಿರುದ್ಧ ಮಾತನಾಡುತ್ತಲೇ ಬಂದರು. ನಜಲ್ ಲ್ಯಾಂಡ್ ಬಿಲ್, ಸರ್ಕಾರಿ ಉದ್ಯೋಗಗಳಲ್ಲಿ OBC SC/ST ಅಭ್ಯರ್ಥಿಗಳ ನೇಮಕಾತಿಯಲ್ಲಿ ನಡೆದ ಪಕ್ಷಪಾತ, ಟೋಲ್ ಪ್ಲಾಜಾಗಳಲ್ಲಿ ಅಕ್ರಮ ಹಣ ಸಂಗ್ರಹದ ವಿರುದ್ಧ ಇವರು ದನಿ ಎತ್ತಿದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗಿಂತ ಮುಂಚೆ ಕಲ್ಯಾಣ್ ಸಿಂಗ್ ವಿರುದ್ಧ ಬಹಿರಂಗ ಬಂಡಾಯ ಎದ್ದು ಬಿಜೆಪಿಯ 36 ಶಾಸಕರು ಮತ್ತೆ 4 MLCಗಳು ಯುಪಿಯಲ್ಲಿ ಗಾರ್ಡ್ ಬದಲಾವಣೆಗೆ ಒತ್ತಾಯಿಸಿ ಆಗಿನ ಪಕ್ಷದ ಅಧ್ಯಕ್ಷ ಕುಶಭೌಸ್ ಠಾಕ್ರೆ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಯೋಗಿ ಕೂಡ ಬಿಜೆಪಿಯ ಹೈಕಮಾಂಡ್ ಗ್ಯಾಂಗ್ ಅನ್ನ ಎದುರಿಸಬೇಕಾಗಿದೆ. ಮೋದಿ ಅವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ರೆ ಯೋಗಿ ಅವರನ್ನ ಸಿಎಂ ಕುರ್ಚಿಯಿಂದ ಬದಲಾಯಿಸದೆ ಬಿಜೆಪಿ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು.
ಅದಕ್ಕೆ ಬಿಜೆಪಿ ಮೌನವಾಗಿತ್ತು, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ರೀತಿ ವರ್ತನೆ ಮಾಡಿತು. ಗೊತ್ತಿಲ್ಲ, 2024ರ ಲೋಕಸಭಾ ಚುನಾವಣೆಯ ಮೊದಲು ಯೋಗಿ ಒಂದು ರೀತಿಯಲ್ಲಿ ಸಪರೇಟ್ ಇದ್ದಂತೆ ಕಾಣ್ತಾ ಇದ್ರು. 1999ರ ಲೋಕಸಭಾ ಚುನಾವಣೆಯ ಮೊದಲು ಕಲ್ಯಾಣ್ ಸಿಂಗ್ ಅವರು ಕೂಡ ಪ್ರತ್ಯೇಕವಾಗಿ ಕಾಣ್ತಾ ಇದ್ರು. ಈ ಎರಡು ಚುನಾವಣೆಗಳ ಫಲಿತಾಂಶಗಳು ಸಹ ಒಂದೇ ರೀತಿಯದ್ದಾಗಿವೆ. 1999ರಲ್ಲಿ ಬಿಜೆಪಿ ಯುಪಿಯಲ್ಲಿ 29 ಸ್ಥಾನಗಳನ್ನು ಪಡೆಯಿತು. 2024ರಲ್ಲಿ ಬಿಜೆಪಿ ಯುಪಿಯಲ್ಲಿ 33 ಸ್ಥಾನಗಳನ್ನು ಪಡೆದಿದೆ. ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಈ ಎರಡು ಚುನಾವಣೆಗಳಲ್ಲಿ ಯುಪಿಯಲ್ಲಿ ಬಿಜೆಪಿಯ ವೋಟ್ ಶೇರಿಂಗ್ ನಲ್ಲಿ ಆಗಿರುವಂತಹ ಇಳಿಕೆ ಕೂಡ ಒಂದೇ ರೀತಿಯಲ್ಲಿ ಇದೆ. 1999ರಲ್ಲಿ 8.9% ಮತ್ತೆ 2024ರಲ್ಲಿ 8.2% ವೋಟ್ ಶೇರಿಂಗ್ ಕಡಿಮೆಯಾಗಿದೆ. 1999ರಲ್ಲಿ ಕಲ್ಯಾಣ್ ಸಿಂಗ್ ಎದುರಿಸಿದ ಅದೇ ಆರೋಪಗಳನ್ನ ಇವತ್ತು ಯೋಗಿ ಅವರು ಕೂಡ ತಮ್ಮ ವಿರೋಧಿಗಳಿಂದ ಎದುರಿಸ್ತಾ ಇದ್ದಾರೆ. ಡಿಕ್ಟೇಟರ್ಶಿಪ್ ಮತ್ತೆ ಪಕ್ಷದ ಸಂಘಟನೆಯಲ್ಲಿ ಸಂಪೂರ್ಣ ವಿಫಲತೆ, ಈ ಆರೋಪಗಳನ್ನ ಯೋಗಿ ಅವರು ಕೂಡ ಎದುರಿಸ್ತಾ ಇದ್ದಾರೆ. ಅಕ್ಟೋಬರ್ 1999ರಲ್ಲಿ ಲೋಕಸಭೆಯ ಫಲಿತಾಂಶಗಳು ಹೊರಬಂದ 5 ವಾರಗಳ ನಂತರ ಕಲ್ಯಾಣ್ ಸಿಂಗ್ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ರಾಮ್ ಪ್ರಕಾಶ್ ಗುಪ್ತಾ ಅವರನ್ನ ಯುಪಿಎ ಸಿಎಂ ಆಗಿ ನೇಮಕ ಮಾಡಿತ್ತು ಬಿಜೆಪಿಯ ಹೈಕಮಾಂಡ್. ಆದ್ರೆ ಯೋಗಿ ಇನ್ನೂ ತಮ್ಮ ಸೀಟಿನಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಲ್ಯಾಣ್ ಸಿಂಗ್ ಮತ್ತೆ ಯೋಗಿ ಅವರ ನಡುವೆ ಸಾಮ್ಯತೆಗಳು ಕಂಡು ಬಂದರೂ ಅಲ್ಲಿ ಡಿಫರೆನ್ಸ್ಗಳಿವೆ. ಕಲ್ಯಾಣ್ ಸಿಂಗ್ ಯೋಗಿಯಂತೆಯೇ ಹಿಂದುತ್ವದ ಪೋಸ್ಟರ್ ಬಾಯ್. ಅವರ ಅಂಗಳದಲ್ಲಿಯೇ ಬಾಬ್ರಿ ಮಸೀದಿಯ ಧ್ವಂಸ ಆಗಿದ್ದು. ಅವರ ಆಡಳಿತದ ಬಗ್ಗೆ ಮಾತನಾಡೋದಕ್ಕೆ ಏನು ಆ ಕಾಲದಲ್ಲಿ ಇರಲಿಲ್ಲ. ಆದ್ರೆ ಯುಪಿಯಲ್ಲಿ ಯೋಗಿಯನ್ನ ಒಬ್ಬ ವಿಕಾಸ್ ಪುರುಷ ಅಥವಾ ಅಭಿವೃದ್ಧಿಯಲ್ಲಿ ಇನ್ನೊಬ್ಬ ಮೋದಿ ಎಂಬಂತೆ ಬಿಂಬಿಸಲಾಗಿದೆ. ಯೋಗಿ ಅವರ ಹಿಂದೆ ಕೇವಲ ಹಿಂದುತ್ವದ ಪಟಲಂ ಮಾತ್ರ ಅಲ್ಲ, ಗೋರಖ್ಪುರ್ ಮಠದ ಅನುಯಾಯಿಗಳು ಕೂಡ ಇದ್ದಾರೆ. ಇದು ಕಲ್ಯಾಣ್ ಸಿಂಗ್ ಅವರಿಗೆ ಇರಲಿಲ್ಲ. 1999ರಲ್ಲಿ ವಾಜಪೇಯಿ ಅವರು ಮಾಡಿದಂತೆ 2024ರಲ್ಲಿ ಯೋಗಿಗೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ವಾಜಪೇಯಿ ಜನಪ್ರಿಯತೆ ಆಗ ಹೆಚ್ಚುತ್ತಲೇ ಇತ್ತು. ಮೋದಿ ಅವರ ಪ್ರಭಾವ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಲೇ ಇದೆ. ವಾಜಪೇಯಿ ನೇತೃತ್ವದ ಬಿಜೆಪಿ 1999ರಲ್ಲಿ 182 ಸ್ಥಾನಗಳನ್ನು ಗೆದ್ದಿತ್ತು. ಮೋದಿ ನೇತೃತ್ವದಲ್ಲಿ ಬಿಜೆಪಿ 2024ರಲ್ಲಿ 63 ಸ್ಥಾನಗಳ ಕುಸಿತವನ್ನ ಕಂಡಿದೆ. ವಾಜಪೇಯಿ ನೇತೃತ್ವದ ಬಿಜೆಪಿ ಕಾಂಗ್ರೆಸ್ ಅನ್ನ 1998ರಲ್ಲಿದ್ದ 141 ಸೀಟ್ನಿಂದ 1999ರಲ್ಲಿ 114ಕ್ಕೆ ಇಳಿಸಿತ್ತು. 2024ರ ಚುನಾವಣಾ ಫಲಿತಾಂಶವನ್ನು ನಾವು ನೋಡಿದ್ರೆ ಇದು ಕಾಂಗ್ರೆಸ್ನ ಪುನರ್ಚೇತನಕ್ಕೆ ಒಂದು ದಾರಿಯನ್ನು ತೋರಿಸಿದ ಹಾಗೆ ಕಾಣುತ್ತದೆ. ಜನಕ್ಕೆ ಮೋದಿ ಕಿ ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲದಾಗಿದೆ. ಹೀಗಿರುವಾಗ 1999ರಲ್ಲಿ ಪಿಎಂ ಆಗಿನ ಪ್ರಧಾನಿ ವಾಜಪೇಯಿ ಅವರು ಮಾಡಿದಂತೆ ಪ್ರಬಲ ಮತ್ತೆ ಜನಪ್ರಿಯ ಮುಖ್ಯಮಂತ್ರಿಯೊಬ್ಬನನ್ನ ವಜಾ ಮಾಡುವ ನೈತಿಕ ಅಧಿಕಾರವನ್ನ ಪ್ರಧಾನಿ ಮೋದಿ ಅವರು ಈಗ ಉಳಿಸಿಕೊಂಡಿಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ 1999ರಲ್ಲಿ ಬಿಜೆಪಿ ಇವತ್ತಿಗಿಂತ ಹೆಚ್ಚಿನ ಭಿನ್ನಾಭಿಪ್ರಾಯಗಳನ್ನು ಹೊಂದಿತ್ತು. ಆದರೆ ವಾಜಪೇಯಿ ಅವರು ಕಲ್ಯಾಣ್ ಸಿಂಗ್ ಅವರನ್ನ ಸಿಎಂ ಕುರ್ಚಿಯಿಂದ ವಜಾಗೊಳಿಸಿದಾಗ ಯಾವುದೇ ಪ್ರತಿಭಟನೆಗಳು ನಡೆಯದಂತೆ ಶಿಸ್ತನ್ನ ಹೇರಿದ್ರು, ಅದನ್ನ ಕಾಪಾಡಿಕೊಂಡ್ರು. ಕಲ್ಯಾಣ್ ಸಿಂಗ್ ಅವರು ಹೊಸ ಪಕ್ಷವನ್ನ ಕಟ್ಟಿದಾಗ ಬಿಜೆಪಿಯ ಯಾವುದೇ ಶಾಸಕರು ಮತ್ತೆ ಸಂಸದರು ಅವರೊಂದಿಗೆ ಹೋಗಲಿಲ್ಲ. ಹೇಗಾದ್ರೂ ಮಾಡಿ ಅಧಿಕಾರವನ್ನ ಪಡೆಯಲೇಬೇಕು ಎಂಬ ಬಿಜೆಪಿಯ ಹಪಾಹಪಿಗೆ ಈಗ ಸೈದ್ಧಾಂತಿಕತೆಗೆ ಅಂಟಿಕೊಂಡಿರುವ ಬಿಜೆಪಿ ಕಾರ್ಯಕರ್ತರು ದೂರ ಹೋಗ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ RSS ಕಾರ್ಯಕರ್ತರು ಕೂಡ ತುಂಬಾ ಸೈಲೆಂಟ್ ಆಗಿದ್ರು, ಪಕ್ಷದಿಂದ ದೂರ ಸರಿದಿದ್ರು. 1999ರಲ್ಲಿ ಕಲ್ಯಾಣ್ ಸಿಂಗ್ ಬಿಜೆಪಿಯಿಂದ ತುಂಬಾ ದೂರ ಹೋಗಿದ್ರು. ಅವರು ವಾಜಪೇಯಿ ಅವರ ಅಧಿಕಾರವನ್ನ ಆಮೇಲೆ ಪ್ರಶ್ನೆ ಮಾಡ್ತಾ ಇದ್ರು. ಹಿಂದುತ್ವದ ಪ್ರಸಿದ್ಧ OBC ಮುಖವನ್ನ ರಕ್ಷಿಸೋದಕ್ಕೆ RSSಗೂ ಕಷ್ಟ ಆಗಿತ್ತು ಆಗ. ಈಗ 2024ರಲ್ಲಿ ಯೋಗಿ ಅವರು ಒಬ್ಬ ಬಲಿಪಶುವಾಗಿ ಬದಲಾದಂತೆ ಕಂಡು ಬರ್ತಾ ಇದೆ. ಕರ್ಮಠತನ ಮತ್ತೆ ಹಿಂದುತ್ವದ ಮೂಲಕ ಸದಾ ಹಿಂಸೆಯಿಂದಲೇ ಅಧಿಕಾರವನ್ನು ನಡೆಸಿದಂಥ ಯೋಗಿ ಈಗ ಬಿಜೆಪಿಗೆ ಸ್ವತಃ ತಮ್ಮ ಹೈಕಮಾಂಡ್ಗೆ ಟಾಂಗ್ ಕೊಡುವಂತೆ ಅಸೆಂಬ್ಲಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಟ್ಟದಕ್ಕೆ ಕೆಟ್ಟದನ್ನೇ ಮಾಡ್ತೇವೆ, ನನಗೆ ಹಿಂತಿರುಗಲು ಮಠ ಇದೆ, ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದು ಹೇಳಿದ್ದಾರೆ. ಇದು ನಿಶ್ಚಲವಾಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಹೇಳಿದಂತೆ ಕಾಣ್ತಾ ಇದೆ.